ಇಡೀ ನಾಡಿಗೆ ಖ್ಯಾತ ವೈದ್ಯರು, ಎಂಜಿನಿಯರುಗಳು, ಸಾಹಿತಿಗಳು, ಚಿಂತಕರನ್ನು ಕೊಡಮಾಡಿದ ಕರ್ನಾಟಕದಲ್ಲಿ ಇಂದು ನಡೆದಿರುವುದೇನು? ಹೆಣ್ಣಿನ ಮಾನಾಪಹರಣ, ಅಧಿಕಾರದಲ್ಲಿರುವವರ ಮದ ಮತ್ಸರಗಳು ಇಡೀ ಒಂದು ಹೆಣ್ಣಿನ ಕುಲಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಅಧಿಕಾರ ಮತ್ತು ದುಡ್ಡಿನ ಮದದಿಂದ ಏನನ್ನಾದರೂ ದಕ್ಕಿಸಿಕೊಳ್ಳಬಹುದು ಎಂಬ ಒಂದು ಕೆಟ್ಟ ನಂಬಿಕೆಯಲ್ಲಿ ಇಂದಿನ ರಾಜಕಾರಣಿಗಳು ತಮ್ಮ ಒಂದು ಕೆಲಸವನ್ನು ಮಾಡುತ್ತಿರುವುದು ನಿಜವಾಗಿಯೂ ಹೇಸಿಗೆ ತರುವಂಥ ಕೆಲಸವಾಗಿದೆ. ಇದು ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆನ್ಡ್ರೈವ್ ಕೇಸಿನಲ್ಲಿ ಬಹಿರಂಗಗೊಂಡಿದೆ. ಅನಿವಾರ್ಯವಾಗಿಯೋ ಅಥವಾ ಅವಶ್ಯಕತೆಗಾಗಿಯೋ 4 ಗೋಡೆಗಳ ಮಧ್ಯೆ ನಡೆದ ಮಹಿಳೆಯ ಒಂದು ಖಾಸಗಿ ಪ್ರಕರಣವನ್ನು ಹೀಗೆ ಪೆನ್ಡ್ರೈವ್ ಮೂಲಕ ಇಡೀ ಜಗತ್ತಿನಾದ್ಯಂತ ಹರಿಬಿಟ್ಟಿರುವುದು ಒಂದು ಹೇಯ ಕೃತ್ಯವಲ್ಲದೆ ಮತ್ತೇನೂ ಅಲ್ಲ. ದುಷ್ಟ ರಾಜಕಾರಣಿಗಳು ತಮ್ಮ ಒಂದು ಟವಲನ್ನು ತೀರಿಸಿಕೊಳ್ಳುವುದರ ಸಲುವಾಗಿ ತಮ್ಮ ಒಂದು ಇನ್ನೊಬ್ಬರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕುವ ಸಲುವಾಗಿ ಈ ಪೆನ್ಡ್ರೈವ್ ಕೇಸನ್ನು ಇಡೀ ರಾಜ್ಯಾದ್ಯಂತ ಹರಿಬಿಟ್ಟಿರುವುದು ಅತ್ಯಂತ ಒಂದು ದುಃಖದ ಸಂಗತಿಯಾಗಿದೆ. 4 ಗೋಡೆಗಳ ಮಧ್ಯೆ ನಡೆದಿದೆ ಎನ್ನಲಾದ ಒಂದು ಇಂಥ ಹೇಯ ಕೃತ್ಯ ಈಗ ಇಡೀ ನಾಡಿನಾದ್ಯಂತ ಜನರ ಕೈಯಲ್ಲಿ, ಜನರ ಮೊಬೈಲ್ಗಳಲ್ಲಿ ಹರಿದಾಡುತ್ತಿರುವುದು ನಿಜಕ್ಕೂ ಒಂದು ಅತ್ಯಂತ ಹೇಯಕರ ಸಂಗತಿ ಎಂದರೆ ತಪ್ಪೇನಲ್ಲ. ಘಟನೆಯಲ್ಲಿ ಆಗಿದ್ದಾರೆಂದು ಹೇಳಲಾದ ಮಹಿಳೆಯರ ಬದುಕು ಈಗ ಚಿಂತಾಜನಕವಾಗಿದೆ. ಅವರು ಈ ಸಮಾಜದಲ್ಲಿ ಜೀವನ ಸಾಗಿಸುವುದೇ ದುಸ್ತರವಾಗಿ ಪರಿಣಮಿಸಿದೆ. ಇದು ಒಂದು ಪ್ರಕರಣ ಇಡೀ ನಾಗರಿಕ ಸಮಾಜಕ್ಕೆ ಅಂಟಿದ ಕಳಂಕವಾಗಿದೆ. ಹಾಗಾದರೆ ಇಲ್ಲಿ ತಪ್ಪು ಮಾಡಿದವರಾರು? ರಾಜಕಾರಣಿಗಳು ಅಥವಾ ಸಂತ್ರಸ್ತ ಮಹಿಳೆಯರು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಮಹಿಳೆಯರನ್ನು ತಮ್ಮ ಒಂದು ತೆವಲಿಗಾಗಿ ಬಳಸಿಕೊಂಡು ಈ ರೀತಿ ವಿಡಿಯೋ ಮಾಡಿ ನಂತರ ಅದನ್ನು ಪೆನ್ಡ್ರೈವ್ ಮೂಲಕ ಹರಿಬಿಡುವುದು ಎಂದರೆ ನಾಚಿಕೆಗೇಡಿನ ಸಂಗತಿ. ವಿಡಿಯೋಗಳನ್ನು ಬ್ಲರ್ ಮಾಡದೆ ಯಥಾವತ್ತಾಗಿ ಪೆನ್ಡ್ರೈವ್ ಮೂಲಕ ಸಾವಿರಾರು ಲಕ್ಷಾಂತರ ಜನರಿಗೆ ತಲುಪಿಸಿದ ದುಷ್ಟ ಮನಸ್ಸುಗಳಿಗೆ ಏನು ಹೇಳಬೇಕು? ಇದು ನಾಗರಿಕ ಸಮಾಜಕ್ಕೆ ತಲೆ ತಗ್ಗಿಸುವಂಥ ಒಂದು ಘಟನೆಯಾಗಿದೆ. ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ವಿಡಿಯೋ ಮಾಡಿ ಹರಿಬಿಡುವುದು ಒಂದು ನಾಗರಿಕ ಸಮಾಜಕ್ಕೆ ಒಂದು ಅಂಟಿದ ಶಾಪವಾಗಿದೆ. ಈ ಒಂದು ಶಾಪವನ್ನು ತೊಳೆಯಬೇಕಾದರೆ ಜನರು, ಮತದಾರರು ಮನಸ್ಸು ಮಾಡಲೇಬೇಕು. ಅಧಿಕಾರ ಮತ್ತು ಹಣದ ಮದದಿಂದ ಕೊಬ್ಬಿ ಮೆರೆಯುತ್ತಿರುವ ರಾಜಕಾರಣಿಗಳಿಗೆ ಚುನಾವಣೆ ಒಂದೇ ಜನರಿಗೆ ಸಿಕ್ಕ ಅಸ್ತ್ರವಾಗಿದೆ. ನಮ್ಮ ಸಂವಿಧಾನ ಎಲ್ಲ ಮತದಾರರಿಗೂ ಒಂದು ಮತದಾನ ಹಕ್ಕನ್ನು ನೀಡಿದೆ. ಆ ಮೂಲಕ ನಮಗೆ ಬೇಕಾಗುವ ರಾಜಕಾರಣಿಯನ್ನು, ನಾಯಕನನ್ನು ಆರಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ. ಇಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಸಹ ನಾವಿನ್ನು ಇಂಥ ದುಷ್ಟ ಮನಸ್ಸುಗಳ, ದುಷ್ಟ ಬುದ್ಧಿಯ ರಾಜಕಾರಣಿಗಳನ್ನು ಆಯ್ಕೆ ಮಾಡುತ್ತಿರುವುದು ಇದು ಯಾರ ತಪ್ಪು ಎಂದು ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಮತದಾರರೇ ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸುವುದು ಅಷ್ಟೊಂದು ಒಳ್ಳೆಯ ಕೆಲಸ ಅಲ್ಲ ಅಂತ ಇಲ್ಲಿ ಹೇಳಬಹುದು. ಕಾರಣ 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆಯಲ್ಲಿ ಅಧಿಕಾರದ ಮದದಿಂದ, ರೊಕ್ಕದ ಒಂದು ಮದದಿಂದ ಕೊಬ್ಬಿ ಮೆರೆಯುತ್ತಿರುವ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಇನ್ನು ಮುಂದಾದರೂ ಸಹ ಮತದಾರರು ಒಂದು ಚುನಾವಣೆಯಲ್ಲಿ ಭಾಗವಹಿಸುವುದರ ಮೂಲಕ ತಮಗೆ ಬೇಕಾದ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಕಳಿಸಿದರೆ ನಮ್ಮ ಸಮಾಜಕ್ಕೆ ಇಂಥ ಕೆಟ್ಟ ಪ್ರಕರಣಗಳು ನಡೆಯುವುದು ಕಡಿಮೆಯಾಗಬಹುದು. ಈ ನಿಟ್ಟಿನಲ್ಲಿ ಎಲ್ಲ ಮತದಾರರು ಚಿಂತಿಸಬೇಕಾದ ಅಗತ್ಯತೆ ಇದೆ. ದುಷ್ಟರನ್ನು ಅಧಿಕಾರದಿಂದ ದೂರ ಇಡುವ ಸಲುವಾಗಿಯೇ ಸಂವಿಧಾನ ನಮಗೆ ಮತದಾನ ಎಂಬ ಒಂದು ಪ್ರಬಲವಾದ ಅಸ್ತ್ರವನ್ನು ನೀಡಿದೆ. ನಾವೇ ನಮ್ಮ ಒಂದು ಈ ಅಸ್ತ್ರವನ್ನು ಪ್ರಯೋಗಿಸದೆ ಬೇರೆಯವರ ಮೇಲೆ ಗೂಬೆ ಕೂರಿಸುವುದನ್ನು ಬಿಡಬೇಕಾಗಿದೆ. ಪೆನ್ಡ್ರೈವ್ಗಳನ್ನು ಹರಿಬಿಡುವುದರ ಮೂಲಕ ಇಡೀ ಒಂದು ನಾಗರಿಕ ಸಮಾಜಕ್ಕೆ ಕಂಟಕಪ್ರಾಯವಾಗಿರುವ ದುಷ್ಟರನ್ನು ಶಿಕ್ಷಿಸುವ ಒಂದು ಸದ್ಯ ಒಂದು ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ನ್ಯಾಯಾಂಗವಾಗಲಿ ಒಂದು ಉತ್ತಮವಾದ ಒಂದು ಕೆಲಸ ಮಾಡಿ ಇಂಥ ದುಷ್ಟ ಬುದ್ಧಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟರೆ ಮುಂದೆ ಇಂಥ ಘಟನೆಗಳು ನಡೆಯುವುದನ್ನು ತಪ್ಪಿಸಬಹುದಾಗಿದೆ.